ಬಹಳ ಚೇಂಜಸ್ ಆಗ್ಬಿಟ್ಟಿದೆ. ಅದಕ್ಕೆ ಕಾರಣಗಳನ್ನ ನಿಮ್ಗೆಲ್ಲ ಗೊತ್ತಿರೋದೆ, ಆದ್ರೆ ಏನು ಮಾಡಕ್ ಆಗ್ತಾ ಇಲ್ಲ. ಬಟ್ ನಮ್ಗೆ ಏನಾಗ್ತಾ ಇದೆ, ಅದರಿಂದ ನಮ್ಮ ಲೈಫ್ ಸ್ಪ್ಯಾನ್ ಕಡಿಮೆ ಆಗ್ತಾ ಇದೆ. ಜೀವನ ಅನ್ನೋದು ನಮ್ಮ ಆಯಸ್ಸು ಕಡಿಮೆ ಆಗ್ತಾ ಬಂದಿದೆ. ಈಗೆಲ್ಲ 60-70 ಬರೋದು, 70 ಅಂದ್ರೆ ದೊಡ್ಡದಾಗೋಗ್ಬಿಟ್ಟಿರುತ್ತೆ. ಇನ್ನು 70-80 ಅಂದ್ರೆ ಬ್ರಾಕೆಟ್ ಅಲ್ಲಿ ಆಗ್ಲೇ ಹಾಕ್ಬಿಟ್ಟಿರ್ತಾರೆ ನಾವು ಪೇಪರ್ ಅಲ್ಲಿ. ಯಾರು 100 ಅಂತ ಸಿಗೋದೇ ಕಷ್ಟ. ಯಾಕೆಂದ್ರೆ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಶೈಲಿ, ಆಮೇಲೆ ಸ್ಟ್ರೆಸ್ ಅನ್ನೋದು, ಒತ್ತಡದ ಜೀವನ, ಸೊ ಇವೆಲ್ಲ ನಮಗೆ ಕಾರಣ ಆಗಿರೋದ್ರಿಂದ ನಾವು ಅನಾರೋಗ್ಯದಿಂದ ಹೆಚ್ಚು ನರಳ್ತಾ ಇದ್ದೀವಿ. ಅದಕ್ಕೆ ಔಷಧಿಗಳನ್ನ ಮೊರೆ ಹೋಗ್ತೀವಿ. ಇನ್ನೋವಿಟೇಬಲ್ ಅಂದ್ರೆ ಔಷಧಿ ತಗೊಳ್ಳಿಲ್ಲ ಅಂದ್ರೆ ಆಗೋದೇ ಇಲ್ಲ. ಯಾಕಾಗಲ್ಲ ಅಂದ್ರೆ ನಮ್ಮ ಆಹಾರಗಳು ಕೂಡ ವ್ಯತ್ಯಾಸಗಳಿರುತ್ತೆ. ನಮಗೆ ಬೇಕಾದಂತ ಪೌಷ್ಟಿಕಾಂಶ ಸಿಗ್ತಕ್ಕಂಥ ಆಹಾರ ಹುಡುಕಬೇಕು. ಯಾಕೆಂದ್ರೆ ಅದನ್ನ ಬೆಳೆಯತಕ್ಕಂಥವ್ರು ಕಡಿಮೆ ಆಗಿದ್ದಾರೆ. ಇದು ಎಲ್ಲ ಏನಂದ್ರೆ ಈ ಮನುಷ್ಯನಲ್ಲೇ ಬರ್ತಕ್ಕಂಥ ಎಲ್ಲ ಗುಣಗಳು ಏನಾಗ್ತವೆ, ಎಲ್ಲ ಒಂದು ರಜಸಿಕ ಗುಣಗಳು ಜಾಸ್ತಿ ಆಗಿದೆ. ಹಾಗಾಗಿ ತಮಸಿಕ ಗುಣಗಳು ಜಾಸ್ತಿ ಆಗಿದ್ದಾವೆ. ಅದು ಲೇಸಿನೆಸ್, ಲೆಥರ್ಜಿ, ಸ್ಪೀಡು. ಈಗ ಮೈಂಡ್ ಅನ್ನೋದು ಅಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದೆ. ಎಲ್ಲೆಲ್ಲಿ ಹೋಗ್ತಿದೀವೋ ಗೊತ್ತೇ ಇರಲ್ಲ, ಕೊನೆಗೆ ಎಂಡೇ ಇಲ್ಲ. ಏನೋ ಕೋವಿಡ್ ಟೈಮಲ್ಲಿ ಸ್ವಲ್ಪ ಎಂಡ್ ಮಾಡಿತ್ತದು, ಎಲ್ಲಾರನ್ನು ನಿಲ್ಸಿ ಮನೆಯೊಳಗೆ ಇರಿಸಿತ್ತು. ಎಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ರು ಜೀವನ ಶೈಲಿನ. ಈಗ ಮತ್ತೆ ಯಥಾ ಪ್ರಕಾರ ಎಲ್ಲಾರನ್ನು ನೋಡಿದ್ರೆ ಯಾರಿಗೂ ಗೊತ್ತು ಗುರಿ ಏನು ಇಲ್ಲ, ಎಲ್ಲಿ ಹೋಗ್ತಾರೆ ಏನೂ ಇಲ್ಲ. ಬೆಳಗ್ಗೆ ಎದ್ದೇಳ್ತಾರೆ, ರಾತ್ರಿ ಹುಡುಕ್ತಾರೆ, ಏನೇನೋ ಆ ತರ ಜೀವನ ಆಗೋಗ್ಬಿಟ್ಟಿದೆ. ಬಟ್ ಆದ್ರೂ ಕೂಡ ನಮ್ಮ ಯೋಗ ಅನ್ನೋದು ಇವಾಗೆಲ್ಲ ಮತ್ತೆ ಪುನರುತ್ಥಾನ ಅಂತ ಹೇಳಿ ನಾವೆಲ್ಲ ಸೊ ಅದನ್ನ ಹೆಚ್ಚು ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರ ಕೆಲಸ ಆಗ್ತಾ ಇದೆ, ಆಗ್ಬೇಕಾಗಿದೆ. ಸೊ ನಾವು ಮನೆಗೂ ಯೋಗ ಅಂತ ಅದಕ್ಕೆ ನಾವು ಮಾಡ್ತೀವಿ. ಮನೆ ಅಂದ್ರೆ ಇವಾಗ ಇಲ್ಲಿ ಹೇಗೆ ಇಷ್ಟು ಜಾಗ ಇದೆ, ಎಷ್ಟೋ ಜನಕ್ಕೆ ಇರುತ್ತೆ. ಒಂದು ಫ್ಯಾಮಿಲಿನಲ್ಲಿ ಮಕ್ಕಳಿಂದ ಹಿಡಿದು ಆದಿಯಾಗಿ ನಾವು ಅದನ್ನ ಮಾಡಬೇಕಾಗಿದೆ. ಸೊ ಇವಾಗ ಮಕ್ಕಳಲ್ಲೆಲ್ಲ ನಮ್ಮ ಮಂಜುಳಾ ಅವರೆಲ್ಲ ಸ್ಕೂಲ್ಗಳಲ್ಲೆಲ್ಲ ಮಕ್ಕಳಿಗೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾಕೆ? ಮಕ್ಕಳಲ್ಲೇ ಆ ಯೋಗ ತತ್ವಗಳು ಬರಬೇಕು ಅಂತ. ನಾಟ್ ಓನ್ಲಿ ಯೋಗಾಸನ ಒಂದೇ ನಾವು ಮಾಡಿದ್ರೆ ಆಗಲ್ಲ. ಯೋಗಾಸನ ಜೊತೆ ಯೋಗ ತತ್ವಗಳನ್ನ ಅಳವಡಿಸ್ಕೋಬೇಕು. ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗಕ್ಕೆ ನಿಮ್ಗೆಲ್ಲ ಗೊತ್ತಿದೆ, ಯಮ, ನಿಯಮ, ಆಸನ, ಪ್ರಾಣಾಯಾಮ. ಆದ್ರೂ ಕೂಡ ಇವತ್ತಿನ ದಿನ ನಮ್ಗೆ ಯಮ, ನಿಯಮ ನಮ್ಗೆಲ್ಲ ಗೊತ್ತಿದ್ರು ಸತ್ಯ, ಅಹಿಂಸಾ, ಅಸ್ಥೇಯ, ಬ್ರಹ್ಮಚರ್ಯ, ಪರಿಗ್ರಹ, ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ ಹೇಳ್ತಾರೆ. ಅಷ್ಟಾಂಗ ಯೋಗಗಳಲ್ಲಿ ನಮ್ಗೆ ಇದೆಲ್ಲ ಬೇಕು. ಸೊ ಯಾಕೆ ಬೇಕು ಅಂದ್ರೆ ನಿಮ್ಮ ಜೀವನ ಚೆನ್ನಾಗಿರ್ಬೇಕಾದ್ರೆ ನೀವು ಯಾವಾಗ ಅಲ್ಟಿಮೇಟ್ ಎಂಡ್ ಅಲ್ಲಿ ಸೆಲ್ಫ್ ರಿಯಲೈಸೇಷನ್ ಅಂತೀವಿ, ಸಮಾಧಿ ಅಂತೀವಿ, ಆ ಸ್ಥಿತಿಗೆ ನಾವು ರೀಚ್ ಆಗ್ಬೇಕು ಅಂತ ಅಂದ್ರೆ ಯು ಶುಡ್ ಫಾಲೋ ಆಲ್ ದೀಸ್ ಲೆವೆಲ್ಸ್ ಅಂತ ಹೇಳ್ತಾನೆ. ಆದ್ರೆ ಇವತ್ತಿನ ದಿವಸ ನಾವು ಸಾಧ್ಯ ಆಗ್ತಾ ಇದೆಯಾ? ಯಮ ಅಂದ್ರೆ ಏನು? ಕಂಟ್ರೋಲ್ ಅಂತೀವಿ. ಕಂಟ್ರೋಲ್ ಅಂದ್ರೆ ಡಿಸಿಪ್ಲಿನ್, ಪಬ್ಲಿಕ್ ಡಿಸಿಪ್ಲಿನ್ ಅಂತೀವಿ, ಸೋಷಿಯಲ್ ಡಿಸಿಪ್ಲಿನ್, ಸತ್ಯ, ಅಹಿಂಸಾ, ಅಸ್ಥೇಯ, ಬ್ರಹ್ಮಚರ್ಯ. ಇವನ್ನ ಏನ್ ಕಾಪಾಡಕ್ ನಮ್ಗೆ ಆಗ್ತಾ ಇದೆ? ಯಾವ ರೀತಿ ನಾವು ಕಾಪಾಡ್ಕೋಬೇಕು? ಸತ್ಯ ಏನಕ್ಕೆ ಹೇಳ್ತಾನೆ? ನಾವು ಸತ್ಯ ಹೇಳ್ದಲೇನೆ ಇರೋದಕ್ಕಾಗಲ್ವಾ? ಸತ್ಯಂ ವದ ಪ್ರಿಯಂ ವದ ಅಂತ ಹೇಳ್ತಾರೆ. ಸತ್ಯವನ್ನ ಪ್ರಿಯವಾಗಿ ಹೇಳ್ಬೇಕು ಅಂತ. ಸತ್ಯ ಅಂತ ಅಂದ್ರೆ ನಾವು ಇವಾಗ ಇವತ್ತಿನ ಸಿಚುಯೇಷನ್ ಅಲ್ಲಿ ಹೇಗೆ, ಹೌ ಇಟ್ ವಿಲ್ ಬಿ ಯೂಸ್ಫುಲ್ ಟು ಯು ಅಂತ. ನೀವು ಯೋಗ ಸಾಧನೆ ನಾವು ಮಾಡ್ಬೇಕು. ನಾವು ಮೆಡಿಟೇಷನ್ ಮಾಡ್ತೀವಿ ಅಂತೀವಿ. ಸೊ ಮೆಡಿಟೇಷನ್ ಅಲ್ಲಿ ಕೂತ್ಕೊಂಡಾಗ ನೀವು ನೂರಾರು ಸುಳ್ಳು ದಿನ ಹೇಳ್ತಾ ಇದ್ರೆ ನೀವು ಕೂತ್ಕೊಂಡಾಗೆಲ್ಲ ಏನಾಗತ್ತೆ, ನಮ್ಗೆ ಸುಳ್ಳೇ ಬರ್ತಾ ಇರುತ್ತೆ. ಅಷ್ಟು ನಮ್ಗೆ, ಯಾಕಂದ್ರೆ ಆ ಮಾರ್ಗದಲ್ಲಿ ಇದ್ದಾಗ ಆ ಸುಳ್ಳು ಹೇಳ್ಬಿಟ್ಟೆ, ಇವತ್ತು ಸುಳ್ಳು ಹೇಳ್ಬಿಟ್ಟೆ, ಏನೋ ಒಂದು ನೀವು ಯಾವುದೇ ಒಂದು ಸುಳ್ಳು ಹೇಳಿರ್ತೀರಾ ಅನ್ಕೊಳ್ಳಿ, ಅದು ನಮ್ಗೆ ಕಾಡ್ತಾ ಇರುತ್ತೆ. ಹಾಗೆ ಹಿಂಸೆ, ಕಾಯ ವಾಚ ಮನಸ್ಸ, ನಾವು ಮಾತಿಂದ ಆಗ್ಲಿ ಮನಸ್ಸಿನಿಂದ ಆಗ್ಲಿ ಯಾವ್ದು ರೀತಿ ಅಂದಾಗ್ಲಿ ಯಾರನ್ನೂ ಹಿಂಸೆ ಮಾಡಬಾರ್ದು ಅಂತೀವಿ. ಸೊ ಹಿಂಸೆನೂ ಕೂಡ ನಾವು ಹೇಗೆ ಅದನ್ನ ಯಾವ ರೀತಿ ಮಾಡಬೇಕು? ಹಿಂಸೆ ಮೀನ್ಸ್ ವಾಟ್? ಈಗ ಮಕ್ಳು ಹೊಡಿತೀವಿ, ಮಕ್ಳಿಗೆ ಹೊಡಿಯೋದು ಹಿಂಸೆನೆ. ಮಕ್ಳು ಹೊಡಿಲಿಲ್ಲ ಅಂದ್ರೆ ಕೇಳ್ತಾರ? ಹೇಳಿದಾರಪ್ಪ ನಾವು ಯೋಗ ಸಾಧನೆ ಮಾಡೋರು ಮಕ್ಳು ಹೊಡಿಬಾರ್ದು ಅಂತ. ಹೇಗೆ ನಾವು ಅವ್ರ ಮಕ್ಕಳನ್ನ ಪರಿವರ್ತನೆ ಮಾಡ್ಬೇಕು ಅನ್ನೋದು ತಿಳ್ಕೊಬೇಕು. ಹೊಡಿದಲ್ಲೇ ನಾವು ಹೇಗೆ ಅವ್ರನ್ನ ಯಾಕೆ? ಅದು ಉದಾಹರಣೆ ನಮ್ಗೆ ಏನಾಗುತ್ತೆ, ಇವಾಗ ಮಕ್ಳಿಗೆ ನಾವ್ ಏನೋ ಒಂದು ಮಾಡಿರ್ತೀವಿ, ಯೋಗ ಮಾಡಿ ಅಂತೀವಿ ಮಕ್ಳಿಗೆ. ಮನೆಯಲ್ಲಿ ಮಕ್ಕಳೆಲ್ಲ ಇರ್ತಾರೆ ಅಲ್ವಾ, ನೀವು ಕಲ್ತಿರ್ತೀರಾ, ನೀನು ಮಾಡು ಅಂತ ಹೇಳ್ತೀವಿ. ಎಷ್ಟೋ ತಂದೆ ತಾಯಿಗಳಿಗೆ ಏನಂದ್ರೆ ಅವ್ರು ಏನೂ ಮಾಡೋದಿಲ್ಲ. ಮನೇಲಿ ನಿನ್ ಮಕ್ಳಿಗೆ ಯೋಗ ಮಾಡು ಅಂತಾರೆ, ಅವ್ರು ಟಿವಿ ನೋಡ್ಕೊಂಡ್ ಕೂತಿರ್ತಾರೆ ಅಲ್ವಾ. ಟಿವಿ ನೋಡ್ಕೊಂಡ್ ಕೂತಿರ್ತಾರೆ, ಮನೇಲಿ ಮಕ್ಳನ್ನ ಮಾತ್ರ ಯೋಗ ಮಾಡು ಅಂತಾರೆ.